ಇವತ್ತು ನಗರ ಜಿಲ್ಲಾ ಕೇಂದ್ರದಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ನಗರಸಭೆ ಅಧ್ಯಕ್ಷ ಸನ್ಮಾನ್ಯ ಕಿರಣ್ ಕುಮಾರ್ ಅವರಿಗೆ ಗೆಳೆಯರೆ ಒಪ್ಪಿಸಿಕೊಂಡಿದ್ದಾರೆ. ಯಾವುದು ನಮ್ಮ ಆಸ್ತಿ ಮತ್ತು ಈ ಸಾಮಾನ್ಯನ ಒಂದು ವಿಶ್ವವಿದ್ಯಾನಿಲಯ ಅಂತ ಹೇಳಿ ಒಬ್ಬ ಸಾಮಾನ್ಯ ಮನುಷ್ಯ ಈ ಸರ್ಕಾರಿ ಗ್ರಂಥಾಲಯದೊಳಗೆ ಹೋಗಿ ಕೂತ್ಕೊಂಡು ತನಗೆ ಬೇಕಾಗಿರುವಂಥ ಒಂದೆರಡು ಗ್ರಂಥಗಳನ್ನು ಹುಡುಕಿ ಅದನ್ನು ಓದಿ ಅದರಲ್ಲಿರುವಂಥ ಅನುಭವವನ್ನು ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಒಂದು ಆಸ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಅವನ ಆಸಕ್ತಿ ಇರುವಂಥ ಕ್ಷೇತ್ರದಲ್ಲಿರುವಂಥ ಪುಸ್ತಕವನ್ನು ಆತ ಓದಿ ಅದನ್ನು ಮನನ ಮಾಡಿಕೊಂಡ್ರೆ ಆತನಿಗೆ ಆ ಗ್ರಂಥಾಲಯ ಸಾಮಾನ್ಯ ಮನುಷ್ಯನಿಗೆ ಒಂದು ಸಾರ್ವಜನಿಕ ಗ್ರಂಥಾಲಯ ಅನ್ನುವಂಥದ್ದು ಅವನ ಮಟ್ಟಿಗೆ ಒಂದು ವಿಶ್ವವಿದ್ಯಾನಿಲಯ ಆಗ್ತದೆ ಅನ್ನುವಂಥ ಭಾವನೆಗಳಿಂದ ಮಾತಾಡೋದನ್ನು ನಾವು ಕೇಳಿದ್ದೇವೆ. ಈ ಜ್ಞಾನವನ್ನು ಪ್ರಸಾರ ಮಾಡುವುದರಲ್ಲಿ ಗ್ರಂಥಾಲಯ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಅನೇಕ ಸಾರಿ ನಾವು ವಾಚನ ರುಚಿಯನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡು ಯಾವ ಮನುಷ್ಯನೂ ಕೂಡ ತನ್ನ ಎಲ್ಲ ಸಮಸ್ಯೆಗಳಿಂದ ಮುಕ್ತನಾಗ್ತಾನೆ ಮತ್ತು ಒಂದು ಮಾನಸಿಕ ನೆಮ್ಮದಿಗೆ ಅವನಿಗೆ ಕಾರಣ ಆಗ್ತದೆ ಅನ್ನುವಂಥ ಒಂದು ಮಾತುಗಳಿದೆ. ಇವತ್ತು ಈ ಸಾರ್ವಜನಿಕ ಗ್ರಂಥಾಲಯದ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯರು ಸೇರಿ ಅನೇಕ ಅನುಭವಗಳ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನೀವು ಏರ್ಪಡಿಸಿ